ಒಬ್ಬ ಹೆಂಗಸು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು? ನಮಸ್ಕಾರ ಸ್ನೇಹಿತರೆ. ಒಬ್ಬ ಮಹಿಳೆ ಸಂಭೋಗವಿಲ್ಲದೆ ಎಷ್ಟು ದಿನ ಇರಬಹುದು? 1 ವಾರ, 1 ತಿಂಗಳು, 1 ವರ್ಷ, ಅಥವಾ ಜೀವನ ಪೂರ್ತಿ? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಈ ವಿಷಯದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಮತ್ತು ಸುಳ್ಳು ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇಂದಿನ ವಿಡಿಯೋದಲ್ಲಿ ಮಹಿಳೆಯರು ಸಂಭೋಗವಿಲ್ಲದೆ ಎಷ್ಟು ದಿನ ಇರಬಹುದು, ಇದರಿಂದ ದೇಹಕ್ಕೆ ಏನಾದರೂ ಹಾನಿಯಾಗುತ್ತದೆಯೇ, ಆಸೆ ಕಡಿಮೆಯಾಗುತ್ತದೆಯೇ ಅಥವಾ ಹೆಚ್ಚಾಗುತ್ತದೆಯೇ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದ ಸತ್ಯ: ಮಹಿಳೆಯರು ಸಂಭೋಗವಿಲ್ಲದೆ ಇರಲು ಯಾವುದೇ ನಿಗದಿತ ದಿನಗಳ ಮಿತಿ ಇಲ್ಲ. ಕೆಲವು ಮಹಿಳೆಯರು ಕೆಲವು ದಿನಗಳು ಅಥವಾ ವಾರಗಳ ಕಾಲ ಸಂಭೋಗವಿಲ್ಲದೆ ಇರಬಹುದು. ಕೆಲವರು ತಿಂಗಳುಗಳು ಅಥವಾ ವರ್ಷಗಳ ಕಾಲವೂ ಇರಬಹುದು. ಇದರಿಂದಲೇ ದೇಹಕ್ಕೆ ಅಪಾಯವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಸಂಭೋಗ ಎನ್ನುವುದು ದೇಹದ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ನೀರು ಅಥವಾ ನಿದ್ರೆಯಂತೆ ಕಡ್ಡಾಯವಾದದ್ದು ಅಲ್ಲ. ಹಾಗಾದರೆ ಮಹಿಳೆಯರಲ್ಲಿ ಏನು ಬದಲಾವಣೆ ಆಗಬಹುದು? ಸಂಭೋಗದ ಆಸೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ವಿಭಿನ್ನವಾಗಿರುತ್ತದೆ. ಕೆಲವರಿಗೆ ಆಸೆ ಹೆಚ್ಚು ಇರಬಹುದು, ಕೆಲವರಿಗೆ ಕಡಿಮೆ ಇರಬಹುದು, ಕೆಲವರಿಗೆ ಕೆಲವು ಸಮಯಗಳಲ್ಲಿ ಆಸೆಯೇ ಇರದಿರಬಹುದು. ಇದಕ್ಕೆ ವಯಸ್ಸು, ಹಾರ್ಮೋನ್ಗಳು, ಮಾನಸಿಕ ಒತ್ತಡ, ಸಂಬಂಧದ ಪರಿಸ್ಥಿತಿ, ಆರೋಗ್ಯ, ನಿದ್ರೆ ಮತ್ತು ಜೀವನಶೈಲಿ ಕಾರಣವಾಗಬಹುದು. ಮಾನಸಿಕ ಒತ್ತಡದ ಪರಿಣಾಮ: ಒಬ್ಬ ಮಹಿಳೆ ಒತ್ತಡದಲ್ಲಿದ್ದರೆ ಅಥವಾ ಮನಸ್ಸಿನಲ್ಲಿ ಚಿಂತೆಗಳಿದ್ದರೆ ಸಂಭೋಗದ ಆಸೆ ಕಡಿಮೆಯಾಗಬಹುದು. ಅದೇ ರೀತಿ ಮನಸ್ಸು ಸಂತೋಷವಾಗಿದ್ದಾಗ ಅಥವಾ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವಿದ್ದಾಗ ಆಸೆ ಹೆಚ್ಚಾಗಬಹುದು. ಆದ್ದರಿಂದ ಸಂಭೋಗದ ಆಸೆ ಕಡಿಮೆಯಾಗುವುದನ್ನು ಮಾತ್ರ ಆಧಾರವಾಗಿ ಇಟ್ಟುಕೊಂಡು ಮಹಿಳೆಯ ಆರೋಗ್ಯದ ಬಗ್ಗೆ ತೀರ್ಮಾನಿಸುವುದು ಸರಿಯಲ್ಲ. ಎಷ್ಟು ದಿನ ಸಂಭೋಗವಿಲ್ಲದೆ ಇರಬಹುದು? ಇದಕ್ಕೆ ನಿಖರವಾದ ಉತ್ತರ: ಯಾವುದೇ ನಿಗದಿತ ಮಿತಿ ಇಲ್ಲ. ಒಬ್ಬ ಮಹಿಳೆ ತನ್ನ ಇಚ್ಛೆಯಂತೆ ತನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟು ಕಾಲ ಬೇಕಾದರೂ ಸಂಭೋಗವಿಲ್ಲದೆ ಇರಬಹುದು. ಸಂಭೋಗ ಮಾಡದಿದ್ದರೆ ದೇಹದಲ್ಲಿ ಸಂಗ್ರಹವಾಗುತ್ತದೆ ಅಥವಾ ಖಂಡಿತವಾಗಿಯೂ ಯಾವುದಾದರೂ ಅಪಾಯವಾಗುತ್ತದೆ ಎಂಬುದು ತಪ್ಪು ಕಲ್ಪನೆ. ಒಂದು ಮುಖ್ಯ ವಿಷಯ: ಸಂಭೋಗ ಎನ್ನುವುದು ಕೇವಲ ದೈಹಿಕ ವಿಷಯವಲ್ಲ. ಅದರಲ್ಲಿ ಮನಸ್ಸಿನ ಸಿದ್ಧತೆ, ಪರಸ್ಪರ ಗೌರವ, ನಂಬಿಕೆ ಮತ್ತು ಇಬ್ಬರ ಒಪ್ಪಿಗೆ ಬಹಳ ಮುಖ್ಯ. ಯಾವುದೇ ವ್ಯಕ್ತಿಯೂ ಒತ್ತಾಯದಿಂದ ಸಂಭೋಗಕ್ಕೆ ಒಳಗಾಗಬಾರದು. ಸಂಬಂಧದಲ್ಲಿ ಇಬ್ಬರಿಗೂ ಒಪ್ಪಿಗೆ ಮತ್ತು ಆರಾಮವಿದ್ದಾಗ ಮಾತ್ರ ದೈಹಿಕ ಸಂಬಂಧ ಆರೋಗ್ಯಕರವಾಗಿರುತ್ತದೆ. ಕೊನೆಯ ಮಾತು: ಒಬ್ಬ ಮಹಿಳೆ ಸಂಭೋಗವಿಲ್ಲದೆ ಎಷ್ಟು ದಿನ ಇರಬಹುದು ಎಂಬುದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಇಲ್ಲ. ಅದು ಸಂಪೂರ್ಣವಾಗಿ ವ್ಯಕ್ತಿಯ ದೇಹ, ಮನಸ್ಸು, ಆಸಕ್ತಿ ಮತ್ತು ಜೀವನ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಇಂತಹ ವಿಷಯಗಳ ಬಗ್ಗೆ ಸುಳ್ಳು ಮಾಹಿತಿಯನ್ನು ನಂಬದೆ ವೈಜ್ಞಾನಿಕ ಮತ್ತು ಆರೋಗ್ಯಕರ ಮಾಹಿತಿಯನ್ನು ಮಾತ್ರ ನಂಬಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.